ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡಿದ್ದ ಪ್ರಕಾಶ ಬುರಬುರೆ ಅವರು ಕಾರಣಾಂತರಗಳಿಂದ ಬಿಜೆಪಿ ಸೇರಿದ್ದರು. ಶಾಸಕ ಪ್ರಸಾದ ಅಬ್ಬಯ್ಯ ಮಾತನಾಡಿ, ಸರ್ವಜನರ ಕಲ್ಯಾಣದ ಏಳಿಗೆ ಬಯಸುವ ಕಾಂಗ್ರೆಸ್ ಪಕ್ಷಕ್ಕೆ ಬರುವವರಿಗೆ ಸದಾ ಸ್ವಾಗತವಿದೆ. ಪ್ರಕಾಶ ಬುರಬುರೆ ಅವರಲ್ಲಿ ಅತ್ಯುತ್ತಮ ನಾಯಕ ಗುಣವುಳ್ಳವರು. ಅವರು ಮರಳಿ ಸ್ವಪಕ್ಷಕ್ಕೆ ಬಂದಿರುವುದು ಎಲ್ಲರಿಗೂ ಖುಷಿ ತಂದಿದೆ ಎಂದು ಹೇಳಿದರು. ಈ ವೇಳೆ ಮಾತನಾಡಿದ ಪ್ರಕಾಶ ಬುರಬುರೆ, ಕಾಂಗ್ರೆಸ್ ತೊರೆದು ನಂತರ ಸ್ವಂತ ಮನೆ ಬಿಟ್ಟು ಹೋದ ಅನುಭವವಾಗಿತ್ತು. ಶಾಸಕ ಪ್ರಸಾದ ಅಬ್ಬಯ್ಯ ಅವರ ಕಾರ್ಯವೈಖರಿ ಮೆಚ್ಚಿ ಮತ್ತೆ ಸೇರ್ಪಡೆಗೊಂಡಿದ್ದೇನೆ ಎಂದರು. ಹುಬ್ಬಳ್ಳಿ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಲ್ತಾಫ್ ಹಳ್ಳೂರು, ಪಾಲಿಕೆ ಸದಸ್ಯ ಶ್ರೀನಿವಾಸ ಬೆಳದಡಿ, ಮುಖಂಡರಾದ ವಿಠಲ ಸಾ ಬದ್ದಿ, ಬಸವರಾಜ ಕುಂದಗೋಳ, ಸಂಜು ಸಾರೆ, ಪ್ರಕಾಶ ಕೋಡೆ, ಮಲ್ಲಾರಿ ಹಬೀಬ, ರಾಜು ಲಾರೆನ್ಸ್ ಲದ್ವಾ, ಉದಯ ಹಿರೇಮಠ, ರಮೇಶ ಪಾಟೀಲ, ಕುಮಾರ ಮೀಸಾಳ, ಸದ್ದಾಂ ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಇವತ್ತು ಶಾಸಕರನ್ನ ಪ್ರಸಾದವರು ಏನು 2013ರಿಂದ ಅವ್ರ ಜೊತೆಗಿದ್ದು ನಾವು ಮತ್ತೆ ನಡಕ ಏನೋ ಮತ್ತೆ ಹೋಗುದು ಮತ್ತೆ ಬರುವುದು. ಈಗ 2 ಸಲ ಆಗೈತಿ. ಇದು ಸಾಕಿ ನನಗೀಗ ಒಂದು ಅವ್ರ ಆಶೀರ್ವಾದ ನನ್ನ ಕಡೆ ಸದಾ ಇರಲಿ, ಅವ್ರ ಜೊತೆಗೆ ಇರ್ತೀನಿ. ಒಂದು ಅವ್ರ ಜೊತೆಗೆ ಕೆಲಸ ಮಾಡ್ತೀನಿಲ್ಲ ಅಂದ್ರೆ ಮುಂದೆ ರಾಜೀನಾಮೆ ಕೊಟ್ಟು ಬಿಸ್ನೆಸ್ ಮಾಡ್ಬೇಕಂತ ಹೇಳ್ಬಿಟ್ಟೆ ನಾನು. ಯಾಕಂದ್ರೆ ನಾನು ಬೆಳಗ್ಗೆ ಆದ್ಮೇಲೆ ಸಾಹೇಬ್ರಿಗೆ ಬೆನ್ನ ಹಾಕ್ತಿದ್ವಿ ನಾವು. ಸರ್ ಈಗ ಮಾಡ್ಕೊಡ್ತಿದ್ರಿ ಕೆಲಸ ಅಲ್ತಾಫ್ ಅವ್ರು ಹೇಳಿದಾಗ ಅವು ಏನೋ ಹೇಳಿದ್ಮೇಲೆ ಸಾಹೇಬ್ರು ಆ ಟೈಮ್ ಒಳಗೆ ಅದು ಹೇಳ್ತಾರಲ್ಲ ಬ್ರಹ್ಮ ಹತ್ತಂತ ಶ್ರಾಪ್ ಕೊಟ್ರೆ ಹಂಗಾಗ್ಬಿಡುತ್ತಂತ. ಆ ಟೈಮ್ ಒಳಗೆ ಅವ್ರು ಇದ್ರು ಗೊತ್ತಿಲ್ಲ, ಇದ್ರು ನಾನು ಸ್ವಲ್ಪ ಬೇಜಾರಾಗಿರ್ತೀನಿ. ಅದಕ್ಕೆ ಕ್ಷೇತ್ರದ ಶಾಸಕ ಪ್ರಸಾದಪ್ಪ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು 3ನೇ ಬಾರಿ ಹೈಟ್ರಿಕ್ ಬರಬೇಕಂದ್ರೆ ಅದು ನಿಜವಾಗ್ಲೂ ಎಲ್ಲರ ಆಶೀರ್ವಾದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಅವರು ಈ ಕ್ಷೇತ್ರದ ಜಿಲ್ಲಾ ಮಂತ್ರಿಯಾಗಿ ಅವ್ರಿಗೆ ಆಶೀರ್ವಾದ ಆಗ್ತೈತಿ. 100% ಅವರು ಮಂತ್ರಿ ಆಗ್ತಾರ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಸಮಾಜ ಬಾಂಧವರಿಗೆ ಅವರು ಯಾವುದೇ ಸಮಾಜ ಭೇದ ಭಾವ ಇಲ್ಲದೆ ಅವರು ಕೂಡ ಪ್ರಸಾದಪ್ಪ ಸಾಹೇಬರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆತ್ಮೀಯರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಲ್ತಾಫ್ ಹಳ್ಳೂರು ಅವರೇ ಮತ್ತು ಕ್ಷತ್ರಿಯ ಸಮಾಜದ ಎಲ್ಲ ಮುಖಂಡರು, ಯಾರೊಬ್ಬರು ಹೆಸರು ತಗೊಳ್ಳಂಗಿಲ್ಲ, ಮತ್ತು ಬೇದಾರ ಸಮಾಜದ ಮುಖಂಡರು ಮತ್ತು ಮುಸಲ್ಮಾನ್ ಬಾಂಧವರು, ಬೇರೆ ಬೇರೆ ಎಲ್ಲ ಸಮಾಜದ ಮುಖಂಡರು ತಾವೆಲ್ಲ ಕೂಡ ಇವತ್ತು ಆತ್ಮೀಯ ಸಹೋದರರಾದಂಥ ಪ್ರಕಾಶ್ ಬುರಬುರೆ ಅವರು ಮರಳಿ ಮನೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸೇರ್ಪಡೆಯಾಗಿರುವಂಥ ಈ ಶುಭ ಸಂದರ್ಭದಲ್ಲಿ ಬಹುಶಃ ಅನೇಕರು ಕೂಡ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ಸುನೀತಾ ಬುರಬುರೆ ಸಹೋದರಿ ಅವರು ನಮ್ಮ ಪಕ್ಷದ ಒಬ್ಬ ಪಾಲಿಕೆ ಸದಸ್ಯರು. ಕಾರಣಾಂತರಗಳಿಂದ ಎಲ್ಲರ ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಪ್ರಕಾಶ್ ಬುರಬುರೆ ಅವರು ಸ್ವಲ್ಪ ಮನಸ್ಸು ಬೇಜಾರು ಮಾಡಿಕೊಂಡು ಪಕ್ಷವನ್ನು ತೊರೆದಿದ್ರು. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಹಿಂಗ ಅಂತೇಳಿ ಬಹುಶಃ ಇವತ್ತು ಏನಾದ್ರು ಇರ್ಬೋದೇನೋ ಅಂತೇಳಿ ನೋಡಕ್ ಹೋಗಿದ್ರು ಅಡಿಗೆ ಮನೆಗೆ. ಬಹುಶಃ ಇವತ್ತು ಅವರಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು, ಇಲ್ಲ ನಮ್ಮ ಪಕ್ಷನೇ ನಿಜವಾದಂಥ ಪಕ್ಷ. ಅಲ್ಲಿ ಇದ್ದಂಥ ಆತ್ಮೀಯತೆ, ಪ್ರೀತಿ, ವಿಶ್ವಾತ್ಮಕ, ನಮ್ಮ ಒಂದು ಸಹೋದರತ್ವ ಎಲ್ಲವೂ ಕೂಡ ಆ ಕಾಂಗ್ರೆಸ್ ಪಕ್ಷದಲ್ಲೇ ಸಿಗ್ತದೆ. ಎಲ್ಲ ಸಮಾಜಕ್ಕೂ ಕೂಡ ಅಲ್ಲಿ ನ್ಯಾಯ ಇದೆ ಅನ್ನುವಂಥದ್ದು ಅರ್ಥ ಮಾಡಿಕೊಂಡು ಇವತ್ತಿಲ್ಲ ನಾನು ಈ ಭಾಗದ ಶಾಸಕರ ಜೊತೆಗೆ ಕೆಲಸ ಮಾಡಿದರೆ ಒಳ್ಳೆಯದು ಅನ್ನುವಂಥ ಬಹಳ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಬಂದಿದ್ದಾರೆ. ಆಕ್ಟಿವ್
ಲೀಡರ್ಶಿಪ್ ಕ್ವಾಲಿಟಿ ಪ್ರಕಾಶ್ ಗುಂಡ್ರಲ್ಲಿ ಎರಡು ಮಾಡ್ತಿಲ್ಲ. 100% ಗುಡ್ ಲೀಡರ್, ಹಾರ್ಡ್ ವರ್ಕರ್, ಆ ಕೆಪಾಸಿಟಿ ಎಲ್ಲ ರೀತಿಯ ಲೀಡರ್ಶಿಪ್ ಕ್ವಾಲಿಟಿ ಇದೆ ಖಂಡಿತವಾಗಿ. ಸರ್ ಮತ್ತೆ ನಾನು ಇನ್ನು ಮೇಲೆ ಅದಾಗಿತ್ತು, ಇನ್ನು ಮೇಲೆ ನಾನು ಆಣೆ ಮಾಡಿ ಹೇಳ್ತಿದ್ದೀನಿ, ನಿಮ್ಮನ್ನು ಬಿಟ್ಟು ಸರಿಯೋದಿಲ್ಲ ಸರ್, ಇಲ್ಲಾಂದ್ರೆ ಪಾಲಿಟಿಕ್ಸ್ ಬಿಟ್ಬಿಡ್ತೀನಿ ಅಂತೇಳಿ ಅಂಥ ಅವಕಾಶ ನಾನು ಮಾಡಿಕೊಡೋದಿಲ್ಲ. ನಾನು ಯಾವತ್ತೂ ಕೂಡ ಯಾರಿಗೂ ಮೋಸ ಮಾಡಿದಂಥ ನಿದರ್ಶನಗಳಿಲ್ಲ. ಎಲ್ಲೋ ಕೂಡ ಅವರಾಗಿ ಕೆಲವು ತಪ್ಪು ತಿಳುವಳಿಕೆ ಮಾಡ್ಕೊಂಡು ಹೋದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಆದರೆ ನಾನು ಪ್ರಾಮಾಣಿಕವಾಗಿ ನೀನು ನನ್ನ ಎಷ್ಟು ನಂಬಿ ಆ ಮಣ್ಣಿನ ಕಡೆ ಹೋಗ್ಬೇಕಂತ ಹೇಳಿ ಬಂದು ನಾನು ಅಷ್ಟೇ ನಿಮ್ಮ ತಮ್ಮನ ಒಂದು ರೀತಿಯಲ್ಲಿ ನೋಡಿಕೊಂಡು ಪ್ರಾಮಾಣಿಕವಾಗಿ ಎಲ್ಲ ರೀತಿಯ ಪೊಲಿಟಿಕಲ್ ಒಂದು ಸ್ಟ್ರೆಂತ್ ಕೊಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಏನೇನಾಗಬೇಕು ನೀವು ಪ್ರಾಮಾಣಿಕವಾಗಿ ಅನುಭವ ಕೆಲಸ ಮಾಡಿರಿ. ನಿಮ್ಗೆ ಎಷ್ಟು ಗ್ರ್ಯಾಂಡ್ ಬೇಕು ಅಷ್ಟು ಗ್ರ್ಯಾಂಡ್ ಕೊಡ್ತೀನಿ. ನಿಮ್ಗೆ ಏನೇನು ಆಗ್ಬೇಕಂತೇಳಿ ಮುಂದೆ ನಿಮ್ಮ ಕನಸೈತಿ. ನಿಮ್ಮ ಸಮಾಜದ ಎಲ್ಲ ಆಶೀರ್ವಾದ ಕೇಳ್ಕೊಳ್ಳೋಂಥ ಕೆಲಸ ಮಾಡಿರಿ. ನಾನು ಬರೀ ನಿಮ್ಮ ಸಮಾಜದ ಮುಖಂಡರು ಬಂದಾರಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ಏನು ಹೇಳಿದ್ರು ಕೂಡ ಮನಸ್ಸು ಹೇಳ್ತೀನಿ, ಪ್ರಾಮಾಣಿಕವಾಗಿ ಹೇಳ್ತೀನಿ. ನಾನು ಯಾವುದೂ ಕೂಡ ಮೋಸ ಮಾಡೋದಿಲ್ಲ. ಇಷ್ಟು ಅದಕ್ಕೆ ಸಾಕ್ಷಿ ಅಂತ ಬಳ್ಳೂರು ಅದರ ನಮ್ಮ ಅಧ್ಯಕ್ಷರಾದ ಅಧ್ಯಕ್ಷರಂತಂದ್ರೆ ಈ ಸುದ್ದಿ ಪವರ್ಫುಲ್, ಎಲ್ಲ MLA ಎಲ್ಲರಿಗಿಂತ ಪವರ್ಫುಲ್ ಅದು. ಇವತ್ತು ಅದಕ್ಕೆ ಆ ಅಧ್ಯಕ್ಷರ ಸಮ್ಮುಖದಲ್ಲೇ నేను ಮಾತು ಕೊಡ್ತಾ ಇದ್ದೀನಿ. ಪ್ರಾಮಾಣಿಕವಾಗಿ ನಿಮಗೆ ನಾನು ನೋಡ್ಕೊಂಡು ನೀವು ಕೂಡ ಪ್ರಾಮಾಣಿಕವಾಗಿ ನನ್ನ ಜೊತೆಗೆ ಇರಬೇಕು. ಯಾರು 100 ಮಂದಿ 100 ಹೇಳಿದ್ರು ಕೂಡ ನೀವು ಯಾವುದೂ ಕೂಡ ತಲೆ ಹಾಕಬಾರ್ದು, ಕೇಳಬಾರ್ದು. ನನ್ನ ನಂಬಿಕೆ ಇರ್ಬೇಕು ಅಷ್ಟೇ. ನನ್ನ ನಂಬಿಕೆ ಐತಪ್ಪ ಅಂತೇಳಿ ನನ್ನ ಮೇಲೆ ನಮ್ಮ ಶಾಸಕರ ಬಂದಿದ್ದೀನಿ ಅಂತೇಳಿ ಅಷ್ಟು ನಂಬಿಕೆ ಇಟ್ಟರೆ ಸಾಕು. 101% ನೀವು ಏನು ನಿಮ್ಗೆ ಯಾವುದೇ ಮೋಸ ಆಗಬಾರ್ದು ನಂಬು ಅನ್ನುವಂಥ ಆಶ್ವಾಸನೆಗಳು ಕೊಡ್ತಾ ಇದ್ದೀನಿ. ಅವೆಲ್ಲ ಸಮಾಜದ ಅವೆಲ್ಲ ಮುಖಂಡರು ತಾವೆಲ್ಲ ಬಂದಿದ್ದೀರಿ, ಅವೆಲ್ಲ ಸೇರಿಕೊಂಡು ಪ್ರಕಾಶ್ಗೆ ನೀವು ಶಕ್ತಿ ಕೊಟ್ಟರು ಅಂತ ಕೇಳ್ಕೊಂಡಿದ್ದೀರಿ. ಖಂಡಿತವಾಗಿ ಕೂಡ ನಿಮ್ಮೆಲ್ಲ ಮುಖಂಡರು ಕೂಡ ನಾನು ಆಶ್ವಾಸನೆ ಕೊಡ್ತೀನಿ. ಎಲ್ಲ ರೀತಿಯ ಪ್ರಕಾಶ್ ಗುರುಗಳಿಗೆ ಶಕ್ತಿ ಕೊಡುವಂಥ ಕೆಲಸ ಮಾಡ್ತೀನಿ. ಅವೆಲ್ಲ ಪ್ರಾಮಾಣಿಕವಾಗಿ ಪಕ್ಷವನ್ನು ತರಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವೆಲ್ಲ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ನನ್ನ ಪ್ರಸ್ತಾಪ ಮಾಡಿ ಪ್ರಕಾಶ್ ಗುರುಗಳೇ ಇವತ್ತು ಬಂದಿದ್ದು ಕೂಡ ನನಗೆ ಬಹಳ ಖುಷಿಯಾಗಿದೆ. ಸಹೋದರಿಯಾಗಿ ಇನ್ನೊಂದು ಸ್ವಲ್ಪ ಮಟನ್ ಫ್ರೈ ಎಲ್ಲ ಕಳಿಸಿದ್ದೆ. ಇವತ್ತೆಲ್ಲ ಮಟನ್ ಫ್ರೈನ ಕಳಿಸುತ್ತಿರ್ತಾರೆ. ಅದಕ್ಕೆ ಬಹಳಷ್ಟು ಇವತ್ತು ಖುಷಿ ತಂದಿದೆ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು.